ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಈಗ ನೀವು ನಾರ್ಮಲ್ ಕಂಪ್ಯೂಟರಲ್ಲಿ ಒಂದು ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿರ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನಾದರೂ ಟೈಪ್ ಮಾಡಿರ್ತಾರೆ. ಅಕಸ್ಮಾತ್ ಕರೆಂಟ್ ಹೋದರೆ ಇಲ್ಲಾಂದರೆ ನೀವೇನಾದರೂ ಸೇವ್ ಮಾಡಿಲ್ಲ ಅಂದರೆ ಅದನ್ನು ರಿಕವರಿ ಯಾವ ರೀತಿ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅರ್ಥ ಆಗಬೇಕಂತಂದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟು ನೀವು ಕಂಪ್ಯೂಟರಲ್ಲಿ ಬಂದು ನೀವು ನಾರ್ಮಲ್ ಆಗಿ ಒಂದು ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡ್ತೀರಾ. ಓಪನ್ ಮಾಡಿದ ಮೇಲೆ ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಾದರೂ ಒಂದು ವರ್ಡ್ ಬರಿತಾನೆ ಇರ್ತಾರೆ. ರೆಸ್ಯೂಮ್ ಆಗಿರ್ಬೋದು, ಯಾವುದಾದ್ರೂ ಲೆಟರ್ ಆಗಿರ್ಬೋದು, ಏನಾದರೂ ಬರೆದಿರ್ತಾರೆ. ಇಲ್ಲ 1 ಪೇಜ್ ಅಲ್ಲ 2 ಪೇಜಸ್ 3 ಪೇಜಸ್ ಆಗಿರ್ತವೆ. ಇದನ್ನು ಯಾವ ರೀತಿ ಮಾಡೋದು, ಸೇವ್ ಮಾಡೋದೇ ಇಲ್ಲ ಅಕಸ್ಮಾತ್ ಕರೆಂಟ್ ಹೋಗಿರುತ್ತೆ. ಈ ಥರ ಪ್ರಾಬ್ಲಮ್ ಆದಾಗ ಈಗ ನೋಡಿರಿ, ನಾನು ಕ್ಲೋಸ್ ಮಾಡಿ ಸೇವ್ ಮಾಡಲ್ಲ, ಡೋಂಟ್ ಸೇವ್ ಅಂತ. ಈ ಥರ ಕ್ಲೋಸ್ ಮಾಡಿ ಸೇವೇ ಮಾಡಿಲ್ಲ. ಅದನ್ನು ಯಾವ ರೀತಿ ರಿಕವರ್ ಮಾಡೋಕಂದ್ರೆ ಈ ಫಸ್ಟ್ ನೀವು ಮೈಕ್ರೋಸಾಫ್ಟ್ ವರ್ಡನ್ನು ಓಪನ್ ಮಾಡಿ. ಅಕಸ್ಮಾತ್ ರೀಸ್ಟಾರ್ಟ್ ಆದ್ರೂ ಕಂಪ್ಯೂಟರ್ ಓಕೆ ನಡೆಯುತ್ತೆ. ನೀವು ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿದ ಮೇಲೆ ಅಲ್ಲಿ ಫೈಲ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ಹಾಗೆ ಕೆಳಗಡೆ ಬಂದರೆ ನಿಮಗೆ ಇನ್ಫೋ ಅಂತ ಇರುತ್ತೆ. ಇನ್ಫೋದಲ್ಲಿ ಕೆಳಗಡೆ ಮ್ಯಾನೇಜ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಅದರಲ್ಲಿ ಹೋದರೆ ರಿಕವರ್ ಅನ್ಯೂಸ್ಡ್ ಡಾಕ್ಯುಮೆಂಟ್ಸ್ ಅಂತ ಸಿಗುತ್ತೆ. ಅದರಲ್ಲಿ ಹೋದರೆ ನಿಮಗೆ ನೀವೇನು ಸೇವೇ ಮಾಡಿಲ್ಲಲ್ಲ ಅದೆಲ್ಲ ಫೈಲ್ಸ್ ಇಲ್ಲಿರುತ್ತೆ. ನೀವು ಯಾವ್ದು ಸೇವ್ ಮಾಡಿಲ್ಲ ನೀವು ಸರ್ಚ್ ಮಾಡ್ಕೊಳ್ಳಿ. ನೀವು ನೇಮ್ ಕೊಟ್ಟಿರ್ತೀರಲ್ಲ ಯಾವುದಾದ್ರೂ. ಈಗ ನಾನು ಯಾವುದು ಸೇವ್ ಮಾಡಿಲ್ಲ ಅದು ನಾನು ಓಪನ್ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಲೆಟ್ರ್ ಬರೆದಿದ್ದೆ ಅದು ನಿಮಗೆ ತೋರಿಸಿದ್ದೆ ನೋಡಿ. ಈಗ ಓಪನ್ ಮಾಡಿದ್ದೀನಿ, ಅದು ಓಪನ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಇದು ಸಿಂಪಲ್ ಆಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಕಂಪ್ಯೂಟರಲ್ಲಿ. ಈ ವಿಡಿಯೋವನ್ನು, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ, ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಫೈಲ್ಸನ್ನು ಸೇವ್ ಮಾಡೋದನ್ನು ಮರಿಬೇಡಿ. ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಎವ್ರಿ ಒಂದೊಂದು ಮಿನಿಟ್ಸ್ಗೆ ಸೇವ್ ಮಾಡಿ. ಇದೇ ರೀತಿ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.